ನ್ಯೂಸ್ ಅಟ್ 11ಗೆ ಸ್ವಾಗತ. ನಾನು ಪ್ರತಿಮಾ. ಬಿಜೆಪಿ ಆಪರೇಷನ್ ಕಮಲಕ್ಕೆ ಕಾಂಗ್ರೆಸ್ ಬೆಚ್ಚಿ ಬಿದ್ದಿದೆ. ಶಾಸಕರ ರಕ್ಷಣೆಗೆ ಅಂತ ಕಾಂಗ್ರೆಸ್ ನಾಯಕರು ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ತಿದ್ದಾರೆ. ಶಾಸಕರ ಮೇಲೆ ನಿಗಾ ಇಡೋದಕ್ಕೆ ವೇಣುಗೋಪಾಲ್ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾತ್ರಿ ನಡೆದಂತಹ ಸಭೆಯಲ್ಲಿ ಆಪರೇಷನ್ ಕಮಲದ ಮಾಹಿತಿಯನ್ನ ಕೆಸಿ ವೇಣುಗೋಪಾಲ್ ಅವರು ಪಡೆದುಕೊಂಡಿದ್ದಾರೆ. ಹೀಗಾಗಿ ವಿಶೇಷವಾಗಿ ಬಳ್ಳಾರಿ ಕಾಂಗ್ರೆಸ್ ಶಾಸಕರ ಮೇಲೆ ಹೆಚ್ಚಿನ ನಿಗಾ ಇಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಅಗತ್ಯ ಬಿದ್ರೆ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಿ ಅಂತಾನೂ ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಇನ್ನೆರಡು ದಿನಗಳಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಹೀಗಾಗಿ ಶಾಸಕರ ಮೇಲೆ ನಿಗಾ ಇಡೋದಕ್ಕೆ ಕೆಲವು ವಿಶೇಷ ಸೂಚನೆಗಳನ್ನ ಕೆಸಿ ವೇಣುಗೋಪಾಲ್ ಅವರು ಕೊಟ್ಟಿದ್ದಾರಂತೆ. ಬಳ್ಳಾರಿ ಶಾಸಕರು ನಾಟ್ ರೀಚಬಲ್ ಕೂಡ ಆಗಿದ್ದಾರೆ. ಹೀಗಾಗಿ ಮೇನ್ ಆಗಿ ಬಳ್ಳಾರಿಯ ಶಾಸಕರ ಕಡೆ ಹೆಚ್ಚು ಗಮನ ಕೊಡಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿ ಬಳ್ಳಾರಿ ಕಾಂಗ್ರೆಸ್ ಶಾಸಕರು ತಲೆನೋವಾಗಿದ್ದಾರೆ. ಯಾಕಂದ್ರೆ ಮೂವರು ಶಾಸಕರ ಮೊಬೈಲ್ ನಾಟ್ ರೀಚಬಲ್ ಆಗಿದೆ. ಶಾಸಕರಾದಂತಹ ಆನಂದ್ ಸಿಂಗ್, ನಾಗೇಂದ್ರ ಹಾಗೂ ಗಣೇಶ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಬಿಜೆಪಿಯ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದಾರೆ ಈ ಮೂವರು ಶಾಸಕರು ಅನ್ನೋ ಸಂಶಯ ಇಲ್ಲಿ ವ್ಯಕ್ತವಾಗ್ತಾ ಇದೆ. ದಿನೇಶ್ ಗುಂಡೂರಾವ್, ವೇಣುಗೋಪಾಲ್ ಫೋನ್ ಮಾಡಿದ್ರು ಕೂಡ ನಾಟ್ ರೀಚಬಲ್ ಅಂದ್ರೆ ಏನರ್ಥ? ಹೀಗಾಗಿ ಬಳ್ಳಾರಿ ಶಾಸಕರ ಮೇಲೆ ಹೆಚ್ಚು ಗಮನ ಇಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಸಂಧಾನ ಸಭೆ ಕೂಡ ಶುರುವಾಗಿದೆ. ರಾಜ್ಯ ಕಾಂಗ್ರೆಸ್ ನಾಯಕರ ಜೊತೆ ಕೆಸಿ ವೇಣುಗೋಪಾಲ್ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಕೆಕೆ ಗೆಸ್ಟ್ ಹೌಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಜೊತೆ ಚರ್ಚೆ ಆಗ್ತಾ ಇದೆ. ಸಭೆಯ ನಂತರ ಸಿದ್ದರಾಮಯ್ಯ ಜೊತೆ ವೇಣುಗೋಪಾಲ್ ಅವರು ಚರ್ಚೆ ಮಾಡಲಿದ್ದಾರೆ. ಕಾವೇರಿ ನಿವಾಸದಲ್ಲಿ ಕಾಂಗ್ರೆಸ್ ನಾಯಕರ ಮಹತ್ವದ ಚರ್ಚೆ ಆಗ್ತಾ ಇದೆ. ಮಧ್ಯಾಹ್ನ ಕೊಚ್ಚಿನ್ಗೆ ತೆರಳಬೇಕಾಗಿದೆ ವೇಣುಗೋಪಾಲ್ ಅವರು. ಅದಕ್ಕೂ ಮುಂಚಿತವಾಗಿ ಎಲ್ಲಾ ಮೀಟಿಂಗ್ಗಳನ್ನ ಅಟೆಂಡ್ ಮಾಡಿ ನಾಯಕರಿಗೆ ಏನೇನು ಸೂಚನೆಯನ್ನ ಕೊಡಬೇಕು ಅದೆಲ್ಲವನ್ನ ಮಾಡಿ ಹೋಗೋ ತಯಾರಿಯಲ್ಲಿ ಕೂಡ ಇದ್ದಾರೆ. ಇನ್ನೊಂದು ಕಡೆ ಬಳ್ಳಾರಿ ಶಾಸಕರ ಕಡೆ ಹೆಚ್ಚು ನಿಗಾ ವಹಿಸಿ ಅಂತ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ. ಅಗತ್ಯ ಬಿದ್ರೆ ರೆಸಾರ್ಟ್ಗೆ ಶಾಸಕರನ್ನ ಶಿಫ್ಟ್ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ಈ ಬಗ್ಗೆ ವೇಣುಗೋಪಾಲ್ ಬಳಿ ಬೇಡಿಕೆ ಇಟ್ಟಿದ್ದೀನಿ. ನನ್ನನ್ನ ಬಿಜೆಪಿಯವರು ಸಂಪರ್ಕ ಮಾಡಿಲ್ಲ. ವೇಣುಗೋಪಾಲ್ ಭೇಟಿಯ ನಂತರ ಶಾಸಕ ಅಜಯ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೀನಿ ಅಂತ ಅಜಯ್ ಸಿಂಗ್ ಅವರು ಹೇಳ್ತಾ ಇದ್ದಾರೆ. ಶಾಸಕ ಈ ಬಗ್ಗೆ ನಾನು ವೇಣುಗೋಪಾಲ್ ಅವ್ರ ಜೊತೆ ಮಾತನಾಡಿದ್ದೀನಿ. ನನ್ನ ಬೇಡಿಕೆ ಏನು ಅನ್ನೋದನ್ನ ಕೂಡ ಅವರಿಗೆ ಹೇಳಿದ್ದೀನಿ ಅಂತ ಸಭೆಯ ನಂತರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ನನ್ನನ್ನ ಬಿಜೆಪಿಯವರು ಸಂಪರ್ಕ ಮಾಡಿಲ್ಲ ಅಂತ ಕೂಡ ಹೇಳಿದ್ದಾರೆ. ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ ಮತ್ತು ನಮ್ಮ ರಾಜ್ಯದ ಉಸ್ತುವಾರಿ ಆಗಿದ್ದಾರೆ. ಅದಕ್ಕೆ ನಾವು ನಮ್ಮ ಕ್ಷೇತ್ರ ಜನ ಎಲ್ಲ ಬಂದಿದ್ರು. ಅವ್ರಿಗೆ ಬಂದು ನಾವು ವಿಶ್ ಮಾಡಕ್ ನಾವು ಬಂದಿದ್ವಿ. ನಾನು ಕೂಡ ಆಕಾಂಕ್ಷಿ ಇದ್ದೀನಿ. ನಾನು 2 ಬಾರಿ ಚುನಾವಣೆ ಗೆದ್ದಿದ್ದೀನಿ. ನಾನು ನಮ್ಮ ತಂದೆಯವರು ದಿವಂಗತ ಧರ್ಮ್ ಸಿಂಗ್ ಸಾಹೇಬರು ಸುಮಾರು 50 ವರ್ಷ ಈ ಪಕ್ಷದಲ್ಲೇ ಇದ್ದಾರೆ. ವಿವಿಧ ಖಾತೆಗಳ ಸಚಿವರಾಗಲಿ ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ನಾನು ಆಕಾಂಕ್ಷಿ ಇದ್ದೀನಿ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ನಮಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಬಿಜೆಪಿಯವರು ಎಷ್ಟು ಯಾರು ಸಂಪರ್ಕ ಮಾಡಿದ್ರು ಈ ಒಂದು ಸರ್ಕಾರಕ್ಕೆ ಏನು ಆಗಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ಸಮ್ಮಿಶ್ರ ಸರ್ಕಾರ ಇರ್ತಕ್ಕಂಥ ಮೊಟ್ಟ ಮೊದಲಾಗಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಯವರು ನಮ್ಮ ತಂದೆಯವರು ಧರ್ಮ್ ಸಿಂಗ್ ಸಾಹೇಬ್ರವರಾಗಿದ್ದರು. ಇವತ್ತು ಈ ಒಂದು ಸಮ್ಮಿಶ್ರ ಸರ್ಕಾರ ಅಂತ ಇದ್ರೆ ಯಾವಾಗಲೂ ಸಂಕಷ್ಟ ಇದ್ದೇ ಇರ್ತದೆ. ಅದೆಲ್ಲ ನಾವೆಲ್ಲ ಶಾಸಕರಾಗಲಿ ಎಲ್ಲರೂ ನಾವು ಕೂಡಾಗಿದ್ದೀವಿ, ಜೊತೆಯಾಗಿದ್ದೀವಿ. ಅವರು ಎಷ್ಟು ಆಮಿಷ ಏನು ಹೇಳಿದ್ರು ಕೂಡ ಏನಾಗಕ್ಕೆ ಸಾಧ್ಯ ಇಲ್ಲ. ನನಗೇನು ಸಂಪರ್ಕ ಅಲ್ಲ, ಅವ್ರು ಎಲ್ಲರೂ ಸಂಪರ್ಕ ಮಾಡ್ತಾ ಇರ್ತಾರೆ. ನನಗೇನು ಸಂಪರ್ಕ ಮಾಡಿಲ್ಲ. ನಾವು ನಮ್ಮ ತಂದೆಯವರು 1968ರಿಂದ ಅವರ ಕೊನೆಯ ಉಸಿರುವರೆಗೆ 2017ವರೆಗೆ ಸುಮಾರು 50 ವರ್ಷ ಕಾಂಗ್ರೆಸ್ ಪಕ್ಷದ ಒಂದು ಶಿಸ್ತಿನ ಸಿಪಾಯಿಯಾಗಿ ಅವರು ಮಾಡಿದ್ದಾರೆ. ನಾನು ಕೂಡ ಕಾಂಗ್ರೆಸ್ ಪಕ್ಷದ ಒಂದು ಶಿಸ್ತಿನ ಸಿಪಾಯಿ ಆಗಿದ್ದೀನಿ. ಮುಂಬರುವ 50 ವರ್ಷ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ ಅಂತ ನಾನು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ. ಕಾವೇರಿ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನೊಂದು ಕಡೆ ನಮ್ಮ ಪ್ರತಿನಿಧಿ ಕೃಷ್ಣ ಡಿಸಿಎಂ ಪರಮೇಶ್ವರ್ ಮನೆ ಬಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಕಾವೇರಿ ನಿವಾಸದಲ್ಲಿರುವಂತಹ ಶ್ರೀನಿವಾಸ್ ಬಳಿ ಹೋಗೋಣ. ಶ್ರೀನಿವಾಸ್, ಸದ್ಯಕ್ಕೆ ಮೀಟಿಂಗ್ ಆಗಿದೆ ಒಂದು ಸುತ್ತಿನ, ಬಟ್ ಅಲ್ಲಿದ್ದಂತ ಶಾಸಕರು ಕೂಡ ತಮ್ಮ ಬೇಡಿಕೆಯನ್ನ ಇಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಯಾವ ರೀತಿಯಾದಂತಹ ಚರ್ಚೆ ಆಗಿದೆ? ಕೆಸಿ ವೇಣುಗೋಪಾಲ್ ಏನೇನು ಸೂಚನೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರಿಗೆ?
ಪ್ರತಿಮಾ, ಇದೀಗ ತಾನೇ ಒಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್, ಕೆಪಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹಾಗೂ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಸಿದ್ದರಾಮಯ್ಯ ನಿವಾಸಕ್ಕೆ ಆಗಮಿಸಿದ್ದಾರೆ ಅಂತ ಹೇಳ್ಬೋದು. ಮಹತ್ವವಾಗಿರ್ತಕ್ಕಂಥ ಅಂದ್ರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮುಖಂಡರು ಚರ್ಚೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೀಗ ಲಭ್ಯವಾಗಿದೆ. ನಾಲ್ವರು ಮುಖಂಡರು ಒಂದು ಸುದೀರ್ಘವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ಆರಂಭಿಸಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಆಪರೇಷನ್ ಕಮಲ ಒಂದು ಕಾಂಗ್ರೆಸ್ನ ನಿದ್ದೆಗೆಡಿಸಿದೆ ಅಂತ ಹೇಳ್ಬೋದು. ಅಂದ್ರೆ ಎಲ್ಲೋ ಒಂದ್ ಕಡೆ ಆಪರೇಷನ್ ಕಮಲಕ್ಕೆ ಕಾಂಗ್ರೆಸ್ ಶಾಸಕರು ಬಲಿಯಾಗಿದ್ದೇ ಆದಲ್ಲಿ ಮೈತ್ರಿ ಸರ್ಕಾರ ಬಿದ್ದು ಹೋಗುತ್ತೆ. ಮೈತ್ರಿ ಸರ್ಕಾರ ಬಿದ್ದು ಹೋಗಿದ್ದೇ ಆದಲ್ಲಿ ಮೈತ್ರಿ ಸರ್ಕಾರವನ್ನ ಬೀಳಿಸಿರ್ತಕ್ಕಂಥ ಒಂದು ಅಪವಾದ ಕಾಂಗ್ರೆಸ್ಸಿಗೆ ಬರುತ್ತೆ. ಇದರಿಂದ ಹೇಗಾದ್ರೂ ಮಾಡಿ ನಮ್ಮ ಶಾಸಕರನ್ನ ಬಚಾವ್ ಮಾಡಬೇಕು, ಅವರನ್ನ ಕಾಂಗ್ರೆಸ್ ನಲ್ಲಿ ಉಳಿಸ್ಕೋಬೇಕು ಮತ್ತು ಮೈತ್ರಿ ಸರ್ಕಾರವನ್ನ ಸುಭದ್ರವಾಗಿ ನಿರ್ವಹಿಸುವಲ್ಲಿ ಕೂಡ ನಾವು ನೆರವಾಗಬೇಕು ಅಂತಕ್ಕಂಥ ಒಂದು ಮಹದಾಸೆ ಕೂಡ ಕಾಂಗ್ರೆಸ್ ನಾಯಕರದಾಗಿದೆ. ಈ ವಿಚಾರ ಸಂಬಂಧಪಟ್ಟಂಗೆ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಸಭೆ ಇದೀಗ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಶುರುವಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಯಾರೆಲ್ಲ ಒಂದು ಬಿಜೆಪಿ ಹಿಟ್ ಲಿಸ್ಟ್ ಅಲ್ಲಿ ಕಾಂಗ್ರೆಸ್ ಶಾಸಕರು ಇದ್ದಾರೆ ಅಂತ ನಾವು ನೋಡೋದಾದ್ರೆ ಆ ಎಲ್ಲ ಶಾಸಕರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರಿಗೆ ಆಪ್ತರಾಗಿರ್ತಕ್ಕಂಥ ಶಾಸಕರೇ ಆಗಿದ್ದಾರೆ. ಹೀಗಾಗಿ ಈ ಶಾಸಕರನ್ನ ಕರೆದು ಸಿದ್ದರಾಮಯ್ಯನವರಿಗೆ ಮಾತನಾಡೋದ್ರ ಮೂಲಕ ಅವರ ಒಂದು ಮನವೊಲಿಸಿ ಅವರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಈ ಸಭೆಯಲ್ಲಿ ಮಾಡೋರಿದ್ದಾರೆ. ಅಷ್ಟೇ ಅಲ್ಲ, ವಿಧಾನ ಪರಿಷತ್ತಿಗೆ ಏನು ನಾಮಕರಣ ಮಾಡಬೇಕಾಗಿದೆ, ಮೂವರು ಸದಸ್ಯರನ್ನ, ಜೊತೆಗೆ ಉಪಚುನಾವಣೆ ನಡೀತಾ ಇದೆ, ಅದರಲ್ಲೂ ಕೂಡ ಅಭ್ಯರ್ಥಿ ಆಯ್ಕೆ ಸಂಬಂಧಪಟ್ಟಂಗೆ ಕೂಡ ಇವತ್ತಿನ ಒಂದು ಸಭೆಯಲ್ಲಿ ಚರ್ಚೆ ಆಗುತ್ತೆ. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಜಾರಕಿಹೊಳಿ ಬ್ರದರ್ಸ್ ವಿಚಾರ, ಬಂಡಾಯದ ವಿಚಾರ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಆಗುತ್ತೆ ಅಂತಕ್ಕಂಥದ್ದು. ಅಂದ್ರೆ ಇವತ್ತು ಈ ಸಭೆಯ ಬಳಿಕ ಸಿದ್ದರಾಮಯ್ಯನವರು ಅಸಮಾಧಾನಗೊಂಡಿರ್ತಕ್ಕಂಥ ಎಲ್ಲ ಶಾಸಕರನ್ನ ಮತ್ತು ಆಪರೇಷನ್ ಕಮಲಿಗೆ ತುತ್ತಾಗತಕ್ಕಂಥ ಯಾವ ಶಾಸಕರು ಲಿಸ್ಟ್ ಅಲ್ಲಿ ಇದ್ದಾರೆ ಆ ಎಲ್ಲ ಶಾಸಕರನ್ನ ಕರೆದ್ಬಿಟ್ಟು ಮಾತನಾಡ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಓಕೆ, ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಕೃಷ್ಣ, ಈಗ ಡಿಸಿಎಂ ಪರಮೇಶ್ವರ್ ಅವರ ನಿವಾಸದ ಬಳಿ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ, ಅಲ್ಲಿಗೆ ಯಾವ ಕಾಂಗ್ರೆಸ್ ನಾಯಕರು ಬರ್ತಾ ಇದ್ದಾರೆ, ಜೊತೆಗೆ ಕೆಸಿ ವೇಣುಗೋಪಾಲ್ ಕಡೆಯಿಂದ ಏನಾದರೂ ಸೂಚನೆ ಬಂದಿದೆಯಂತ ಡಿಸಿಎಂಗೆ, ಹೇಗೆ? ಪ್ರತಿಮಾ, ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ತಲೆನೋವಾಗಿ ಪರಿಗಣಿಸಿರುವಂತದ್ದು ಪ್ರಮುಖವಾಗಿ ಬಳ್ಳಾರಿ ಕಾಂಗ್ರೆಸ್ ಶಾಸಕರ ನಡೆ ಅಂತ ಹೇಳ್ಬೋದು. ಈಗಾಗಲೇ ಬಳ್ಳಾರಿ ಕಾಂಗ್ರೆಸ್ ಶಾಸಕರನ್ನ ಬಿಜೆಪಿ ನಾಯಕರು ಸಂಪರ್ಕ ಮಾಡಿದ್ದಾರೆ. ಈ ಮೂಲಕವಾಗಿ ಅವರನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಒಂದು ಮಾಹಿತಿಯನ್ನ ತಿಳಿದಿರತಕ್ಕಂತಹ ಕಾಂಗ್ರೆಸ್ ನಾಯಕರು ಈ ಒಂದು ಶಾಸಕರನ್ನ ಯಾವ ರೀತಿ ಅವರನ್ನ ತಮ್ಮಲ್ಲಿ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇದೀಗ ತಂತ್ರವನ್ನ ಎಣೆಯುತ್ತಾ ಇರುವಂತದ್ದು. ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ಕೆಸಿ ವೇಣುಗೋಪಾಲ್ ಅವರು ನಿನ್ನೆ ತಡರಾತ್ರಿವರೆಗೂ ಕೂಡ ಒಂದು ಸಭೆಯನ್ನ ನಡೆಸಿದ್ದು ರಾಜ್ಯ ಕಾಂಗ್ರೆಸ್ ನಾಯಕರ ಜೊತೆಗೆ. ಇವತ್ತು ಕೂಡ ಬೆಳಗ್ಗೆ ಕುಮಾರಕೃಪಾ ಗೆಸ್ಟ್ ಹೌಸ್ ನಲ್ಲಿ ಸುಮಾರು 1 ಗಂಟೆಗಳ ಕಾಲ ಹೆಚ್ಚು ಕೂಡ ಒಂದು ಏನು ಸಭೆಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಆಗಿರಬಹುದು, ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ಈಶ್ವರ ಖಂಡ್ರೆ ಜೊತೆಗೆ ಮಹತ್ವದ ಮಾತುಕತೆಯನ್ನ ನಡೆಸಿರುವಂತದ್ದು. ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಏನು ಬಳ್ಳಾರಿ ಕಾಂಗ್ರೆಸ್ನ ಶಾಸಕರೇನಿದ್ದಾರೆ, ಪ್ರಮುಖವಾಗಿ ಬಿ ನಾಗೇಂದ್ರ ಆಗಿರಬಹುದು, ಆನಂದ್ ಸಿಂಗ್ ಆಗಿರಬಹುದು, ಜೊತೆಗೆ ಕಂಪ್ಲಿ ಶಾಸಕರಾಗಿರುವಂತಹ ಗಣೇಶ ಆಗಿರಬಹುದು, ಇವರು 3 ಜನ ಶಾಸಕರು ಕೂಡ ಇದುವರೆಗೂ ಕೂಡ ಕಾಂಗ್ರೆಸ್ ನಾಯಕರಿಗೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಇದೀಗ ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಅವರನ್ನ ಯಾವ ರೀತಿಯಾಗಿ ಸಂಪರ್ಕ ಮಾಡ್ಕೊಳ್ಬೇಕು, ಜೊತೆಗೆ ಅವರನ್ನ ಯಾವ ರೀತಿ ರಕ್ಷಣೆ ಮಾಡ್ಕೊಳ್ಬೇಕು, ಜೊತೆಗೆ ಈಗಾಗಲೇ ಪ್ರಮುಖವಾಗಿ ಬಳ್ಳಾರಿಯಲ್ಲೇ ಈಗಾಗಲೇ ಬಿಜೆಪಿ ಆಪರೇಷನ್ ಕಮಲ ಆರಂಭವಾಗಿದೆ ಅನ್ನುವಂಥದ್ದು. ಪ್ರಮುಖವಾಗಿ ಏನಂತಂದ್ರೆ ಮಾಜಿ ಸಚಿವರಾಗಿರುವಂತಹ ಜನಾರ್ದನ್ ರೆಡ್ಡಿ ಆಗಿರಬಹುದು, ಶಾಸಕ ಶ್ರೀರಾಮುಲು ಆಗಿರಬಹುದು, ಇವು ಇಬ್ಬರು ನಾಯಕರು ಬಳ್ಳಾರಿ ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಈಗ ಆ ಒಂದು ಮಾಹಿತಿಯನ್ನ ಈಗ ಕಾಂಗ್ರೆಸ್ ನಾಯಕರು ಸಂಗ್ರಹಣೆ ಮಾಡಿರುವಂತದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಶಾಸಕರನ್ನ ಯಾವ ರೀತಿ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಇದೀಗ ದೊಡ್ಡ ತಲೆನೋವು, ದೊಡ್ಡ ಚಿಂತನೆಯಲ್ಲಿ ತೊಡಗಿರುವಂತದ್ದು. ಅದರಂತೆ ಈಗಾಗಲೇ ಒಂದು ಬಿಜೆಪಿ ಆಪರೇಷನ್ ಕಮಲಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಾಂಗ್ರೆಸ್ನ ಶಾಸಕರು ಏನಿದ್ದಾರೆ, ಇದು ಇನ್ನುಳಿದಂತೆ ಕಾಂಗ್ರೆಸ್ನ ಬಳ್ಳಾರಿ ಕಾಂಗ್ರೆಸ್ ಶಾಸಕರಾದ ಉಳಿದ ಶಾಸಕರನ್ನ ಯಾವ ರೀತಿ ರಕ್ಷಣೆ ಮಾಡ್ಕೊಳ್ಬೇಕು, ಅಗತ್ಯ ಬಿದ್ರೆ ನಾವು ಈ ಒಂದು ಶಾಸಕರನ್ನ ರೆಸಾರ್ಟ್ಗೆ ಕರೆದೊಯ್ಯುವಂತ ಏನು ಶಿಫ್ಟ್ ಮಾಡುವುದಕ್ಕೂ ಕೂಡ ಈ ಬಗ್ಗೆ ಇವತ್ತು ಇಂದಿನ ಸಭೆಯಲ್ಲಿ ಚರ್ಚೆ ಆಗಿರತಕ್ಕಂಥದ್ದು. ಪ್ರತಿಮಾ, ಓಕೆ, ಧನ್ಯವಾದ ಕೃಷ್ಣ ತಮ್ಮೆಲ್ಲ ಮಾಹಿತಿಗೆ. ಜಾರಕಿಹೊಳಿ ಟೀಮ್ ಬಿಜೆಪಿಗೆ ಸೇರೋ ಬಗ್ಗೆ ನಾನು ಮಾತನಾಡಿಲ್ಲ, ಕಾಂಗ್ರೆಸ್ ಒಳಜಗಳಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ತುಮಕೂರಿನ ಸಿದ್ದಗಂಗಾ ಮಠದಲ್ಲಿ ಮಾತನಾಡಿದ ಬಿಎಸ್ವೈ, ಕಿಂಗ್ಪಿನ್ಗಳ ಮೂಲಕ ಆಪರೇಷನ್ ಮಾಡಿಲ್ಲ, ಬಿಜೆಪಿ ಮೇಲೆ ಸುಮ್ಮನೆ ಆರೋಪ ಮಾಡಬಾರದು ಅಂತ ಕಿಡಿಕಾರಿದ್ರು. ಬೆಳ್ಳಂಬೆಳಗ್ಗೆ ಸಿದ್ದಗಂಗಾ ಮಠಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಪುತ್ರಿಯರಾದ ಪದ್ಮಾವತಿ, ಉಮಾದೇವಿಯ ಜೊತೆ ಹೋಗಿ ಭೇಟಿ ನೀಡಿದ್ದಾರೆ. ಶ್ರೀಗಳ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. ಅರಸೀಕೆರೆಗೆ ತೆರಳುವ ಮಾರ್ಗ ಮಧ್ಯೆ ಮಠಕ್ಕೆ ಭೇಟಿ ನೀಡಿದ್ದ ಕೆಲವು ಹೊತ್ತು ಮಠದಲ್ಲೇ ಕಾಲ ಕಳೆದರು. ನಾನು ನಿಮಗೆ ಸ್ಪಷ್ಟ ಮಾಡ್ತೇನೆ, ಇದುವರೆಗೂ ಒಂದು ಶಬ್ದ ನಾನು ಮಾತಾಡಿಲ್ಲ. ಆ ಕಾಂಗ್ರೆಸ್ ಇರುವಂತ ಒಳಜಗಳಕ್ಕೂ ನನಗೇನೂ ಸಂಬಂಧ ಇಲ್ಲ. ಅವ್ರು ಯಾರು ಹೋಗ್ತಾರೋ ಯಾರು ಬರ್ತಾರೋ ನನಗೇನು ಸಂಬಂಧ ಇಲ್ಲ. ಅದು ಕಾಂಗ್ರೆಸ್ನಲ್ಲಿರುವಂಥ ಮುಖಂಡರುಗಳಿಗೆ, JDS ಮುಖಂಡರಿಗೆ ಸಂಬಂಧಪಟ್ಟದೆ ಹೊರತು ಭಾರತೀಯ ಜನತಾ ಪಾರ್ಟಿ 104 ಕ್ಷೇತ್ರ ನಾವು ಗೆದ್ದಿದ್ದೇವೆ. ಜನರ ಆಶೀರ್ವಾದ ಇದೆ.
ಒಂದು ಪ್ರತಿಪಕ್ಷವಾಗಿ ನಾವು ಕೆಲಸ ಮಾಡ್ತೇವೆ. ಈಗ ತಾನೇ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಪಡೆದಿದ್ದೇನೆ. ಇವತ್ತು ಯಡಿಯೂರು ಸಿದ್ಧಲಿಂಗೇಶ್ವರ ದರ್ಶನ ಪಡೆದು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ, ಬೇರೆ ಒಂದು ಕಾರ್ಯವನ್ನು ಮುಗಿಸ್ಕೊಂಡು. ನೋಡಿ, ನಾನು ಹೇಳ್ತೇನೆ, ಇದು ಬೇಜವಾಬ್ದಾರಿ ಆರೋಪ. ಆ ಥರ ಯಾವ್ದಾದ್ರು ಮಾಹಿತಿಗಳಿದ್ರೆ ಅವ್ರನ್ನ ಬಂಧಿಸಬೇಕು, ಆ ದಂಧೆಗಳು ನಡೆಯೋದನ್ನ ತಡೆಯಬೇಕು. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಇಸ್ಪೀಟ್ ಆಡುವಂಥವ್ರು, ಜೂಜುಕೋರರು, ದಂಧೆಕೋರರು ಅನ್ನೋಂಥ ಮಾತನ್ನು ಹೇಳಿದ್ರೆ ಅದನ್ನು ತಡೆಯೋದಕ್ಕೆ ಇವ್ರು ಏನು ಮಾಡ್ತಾ ಇದ್ದಾರೆ? ಯಾರಿಂತ ದಂಧೆನಲ್ಲಿ ತೊಡಗಿದಾರೋ ಅವ್ರನ್ನ ಬಂಧನ ಮಾಡಲಿ, ಕಾನೂನಿನ ಕ್ರಮ ತಗೊಳ್ಳಿ. ಅದು ಬಿಟ್ಟು ಬಿಜೆಪಿ ಮೇಲೆ ಯಾಕೆ ಆರೋಪ ಮಾಡ್ತೀರಾ? ನಮಗೂ ಅದಕ್ಕೇನು ಸಂಬಂಧ ಇದೆ? ಯಾರಾದರೂ ರಕ್ಷಣೆ ಮಾಡಿ ನಾವೇನಾದ್ರೂ ಹೇಳಿದೀವ? ವಿನಾಕಾರಣ ಇಂಥ ಸುದ್ದಿಗಳನ್ನು ಮಾಡಿಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಕಡೆಗಣಿಸಿ ರಾಜ್ಯದ ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವಂತ ವ್ಯವಸ್ಥಿತ ಷಡ್ಯಂತ್ರ ಪಿತೂರಿ ಸರ್ಕಾರ ಮಾಡ್ತಿದೆ ಹೊರತು ಬೇರೆ ಏನೂ ಇಲ್ಲ ಅನ್ನೋದನ್ನ ಬಹಳ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದ ಕಂಗಾಲಾಗಿದ್ದ ವಾಹನ ಸವಾರರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ತೈಲದ ಮೇಲಿನ ಸೆಸ್ ಇಳಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆಯಂತೆ. ನಾಳೆಯಿಂದಲೇ ಪೆಟ್ರೋಲ್ ಡೀಸೆಲ್ ದರ ಇಳಿಕೆಯಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಪ್ರತಿ ಲೀಟರ್ಗೆ 2 ರಿಂದ 3 ರೂಪಾಯಿ ಇಳಿಕೆಯಾಗೋ ಸಾಧ್ಯತೆ ಇದೆ. ಈಗಾಗಲೇ ಸಿಎಂ ಕುಮಾರಸ್ವಾಮಿ ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ನಾಳೆಯಿಂದಲೇ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಇಳಿಕೆಯಾಗಲಿದೆ. ಬೆಂಗಳೂರಿನ ನಗರ್ತಪೇಟೆಯಲ್ಲಿ ಬೆಳ್ಳಂಬೆಳಗ್ಗೆ ವಾಣಿಜ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅಕ್ರಮವಾಗಿ ಚಿನ್ನಾಭರಣ ವಹಿವಾಟು ನಡೆಸ್ತಾ ಇದ್ದವರ ಮನೆ ಮಳಿಗೆಗಳ ಮೇಲೆ ದಾಳಿ ಮಾಡಲಾಗಿದೆ. ಯಾವುದೇ ರಶೀದಿಗಳಿಲ್ಲದೆ ಮನೆಗಳಿಂದಲೇ ಚಿನ್ನಾಭರಣ ವಹಿವಾಟು ನಡೆಸ್ತಾ ಇದ್ರು ಅಂತ ಹೇಳಲಾಗ್ತಿದೆ. ಅಲ್ಲದೆ ಚಿನ್ನದ ವ್ಯಾಪಾರಿಗಳ ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡ್ತಾ ಇದ್ರು ಅಂತ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ವಾಣಿಜ್ಯ ಇಲಾಖೆ ಅಧಿಕಾರಿಗಳ ದಾಳಿ ಮಾಡಿ ಕಡತಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಸಂಸದರಾಗಿದ್ದಾಗ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕೆರಾಡಿಹಳ್ಳಿಯನ್ನ ಸಂಸದರ ಆದರ್ಶ ಗ್ರಾಮ ಯೋಜನೆಯಡಿ ದತ್ತು ತಗೊಂಡಿದ್ರು. ಕುಂದಾಪುರದಿಂದ 45 ಕಿಲೋಮೀಟರ್ ದೂರ ಇರೋ ಈ ಗ್ರಾಮ ಉಡುಪಿ ಜಿಲ್ಲೆಗೆ ಸೇರಿದೆ. ಆದರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಕೆರಾಡಿಯನ್ನ ದತ್ತು ಪಡೆದು ಅಭಿವೃದ್ಧಿ ಪಡಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ಆದರೆ ಇಲ್ಲಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನ ಇನ್ನೂ ಕಾಡಿನ ನಡುವೆಯೇ ಯಾವುದೇ ಮೂಲ ಸೌಲಭ್ಯ ಇಲ್ಲದೆ ಬದುಕ್ತಾ ಇದ್ದಾರೆ. ರಸ್ತೆ ಸಂಪರ್ಕವೂ ಇಲ್ಲ. ಈ ಗ್ರಾಮದ ಜನರಿಗೆ ಒಂದೇ ಒಂದು ಸರ್ಕಾರಿ ಬಸ್ಸಿನ ಸೌಕರ್ಯವೂ ಇಲ್ಲ. ಆಸ್ಪತ್ರೆಯಂತೂ ಮರೀಚಿಕೆಯಾಗಿದೆ. ಪ್ರತಿ ಹಳ್ಳಿಗೂ ವೈಫೈ ಸಂಪರ್ಕ ಕೊಡ್ತೀವಿ ಅಂತ ಪ್ರಧಾನಿ ಹೇಳಿದ್ರೆ ಈ ಹಳ್ಳಿಯಲ್ಲಿ ಮೊಬೈಲ್ ಸಂಪರ್ಕವೇ ಸಿಗಲ್ಲ. ಗ್ರಾಮಕ್ಕೆ ಬರೋ ದಾರಿಯಲ್ಲಿ ಅದ್ಯಾವಾಗ ಗುಡ್ಡ ಕುಸಿಯುತ್ತೋ ಅನ್ನೋ ಭಯ ಕಾಡ್ತಾ ಇದೆ. ಯಡಿಯೂರಪ್ಪ ಈ ಗ್ರಾಮವನ್ನ 4 ವರ್ಷಗಳ ಹಿಂದೆ ದತ್ತು ಪಡೆದ ಬಳಿಕ ಇದುವರೆಗೂ ತಲೆ ಹಾಕಿಲ್ಲ ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ. ಇದೆಂತದ ದತ್ತ ತಗೊಂಡು ಅವ್ರ ಪೂರ್ವಜಿ ಬಿಟ್ರೆ ಮತ್ತೆ ಯಾರಿಗೆ ಅಂತ ಮಾಡೋದಿಲ್ಲ. ಈಗ ರಸ್ತೆ ಮಾಡಬೇಕು ಅದು ಮಾಡ್ಬೇಕಂದೇಳಿ ಅಂತ ಇದು ಮಾಡೋದಿಲ್ಲ. ಅವ್ರ ಈಗ ಮಾತ್ರ ದತ್ತಕ್ಕೆ ತಗೊಂಡದ್ ಬಿಟ್ರೆ ಮತ್ತೆ ಅಂತ ಮಾಡೋದು ಜಗಳ ಎಂತ ಮಾಡೋದು ಇಲ್ಲ. ಇವತ್ತು ಬಟ್ಟೆ ಯಾರೋ ಹೋದ್ರೆ ಹೇಳಿ ಇವ್ರು ಉದ್ಧಾರ ಆಗ್ತದೆ ಅಷ್ಟೇ ಬಿಟ್ರೆ ಮತ್ತೆ ಎಂತ ಭಾವನೆ ಅಂತದ್ದು. ಒಂದೇ ಒಂದು ರೂಪಾಯಿ MP ಅನುದಾನಗಳ ಕೆರಾಡಿಯಲ್ಲಿ ಆಗಲಿಲ್ಲ. ಮಧ್ಯದಲ್ಲಿ ಕೂಡ MLA ಅವರು ಏನು ಮಾಡಿದ್ರು ಕ್ಷೇತ್ರದವರು ಅಂತ ಹೇಳಿದ್ರೆ ಅವರು ಸರ್ವತೋಮುಖ ಅಭಿವೃದ್ಧಿ ತಾನು ಮಾಡ್ತೀನಿ ಅಂತ ದತ್ತು ತಗೊಂಡಕ್ಕೋಸ್ಕರ MLA ಅವರು ಕೂಡ ಸ್ವಲ್ಪ ಹಿಂದೆ ಹೋದ್ರು. ಇವರಿಂದ ಅಭಿವೃದ್ಧಿ ಆಗುದಾದ್ರೆ ಆಗಲಿ, ಯಾರಿಂದ ಆಗಿದ್ರೆ ಒಳ್ಳೇದಲ್ಲ ಎಂಬ ದೃಷ್ಟಿಯಿಂದ ಅವರು ಕೂಡ ಸ್ವಲ್ಪ ಹಿಂದೆ ಹೋದ್ರು. ಮತ್ತೆ ನಾವು ಕೆರಾಡಿ ಗ್ರಾಮದವರಿಗೆ MP ಅವರಿಂದ ತುಂಬಾ ಅನ್ಯಾಯ ಆಗಿದೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.